ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ ಶೇಪ್ ತೆಗೆಯೋದು ಸುಮಾರು ಜನಕ್ಕೆ ಒಂದು 90% ಜನಕ್ಕೆ ಶೇಪ್ ತೆಗೆಯೋದು ಹೇಗೆ ಅನ್ನುವಂಥ ಕನ್ಫ್ಯೂಷನ್ಸ್ ಇರುತ್ತೆ. ಕರೆಕ್ಟಾಗಿ ಶೇಪ್ ಕರೆಕ್ಟಾಗಿ ಬರ್ದಿರ ನೀವು ಸ್ಲೀವ್ಸನ್ನು ಹಾಳು ಮಾಡ್ಕೋತೀರಾ. ಆ ಸ್ಲೀವ್ಸನ್ನು ನೀಟಾಗಿ ನಾವು ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ಈಗ ಸ್ಲೀವ್ಸ್ ಕಟಿಂಗ್ ಇರುತ್ತೆ, ನಾಳೆ ಬಾಡಿ ಪಾರ್ಟ್ ಕಟಿಂಗ್ ಇರುತ್ತೆ. ಯಾಕೆಂದರೆ ಒಂದೇ ದಿನ ಆದರೆ ಕನ್ಫ್ಯೂಷನ್ ಆಗಬಹುದು ಅಂತೇಳಿ ಫುಲ್ಲು ಇವತ್ತಿನ ಸ್ಲೀವ್ಸ್ ಕಟಿಂಗನ್ನು ಹೇಳ್ಕೊಡ್ತಿದ್ದೀನಿ. ಈಗ ನಾವು 4 ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ಹೊಸಬರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಎಷ್ಟೋ ಜನ ಟೈಲರಿಂಗ್ ಕೆಲಸ ಮಾಡೋರಿಗೂ ಕೂಡ ಸುಮಾರು ಪ್ರಾಬ್ಲಮ್ಸ್ಗಳು, ಕನ್ಫ್ಯೂಷನ್ಸ್ಗಳು ಇರುತ್ತೆ. ಅಂಥವ್ರಿಗೆಲ್ಲ ಈ ವಿಡಿಯೋ ಅಂತ ಹೇಳ್ತಾ, ಈಗ ನೋಡಿ 10 ಇಂಚಿದೆ, ಲೆಂತ್ ಬಂದು 10 ಇಂಚಿದೆ. 10 ಇಂಚನ್ನು ಇಟ್ಕೊಳ್ಳೋಣ. ಫಸ್ಟು ಮಾರ್ಜಿನ್ ಒಂದು ಲೈನನ್ನು ಹಾಕ್ಕೊಂಡು ಮಾರ್ಜಿನನ್ನು ಫಸ್ಟ್ ಕರೆಕ್ಟಾಗಿ, ಮಾರ್ಜಿನ್ ಏನಕ್ಕೆ ಅಂತಂದರೆ ಇಲ್ಲಿ ಕರೆಕ್ಟಾಗಿ ಅದು ಇದಾಗಿರಬೇಕು, ಸ್ಟ್ರೈಟಾಗಿರಬೇಕಲ್ಲ, ಹಾಗಾಗಿ ಮಾರ್ಜಿನನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 10 ಇಂಚು ಅಂದರೆ ನಮಗೆ 1.5 ಇಂಚಷ್ಟು ಫೋಲ್ಡಿಂಗಿಗೆ ಹೋಗುತ್ತೆ. ಅಲ್ಲಿಂದ 10 ಇಂಚಿಗೆ ನಾನು ಇಟ್ಕೊತಿದ್ದೀನಿ. ಒಂದು ಅರ್ಧ ಇಂಚು ಕಡಿಮೆ ಬೇಕಂತ ಹೇಳಿದರು, ಮಾರ್ಜಿನ್ ಸೇರಿಸಿ ನಾನು 10 ಇಂಚನ್ನು ಇಟ್ಕೋತಾ ಇರುವಂಥದ್ದು. ಈಗ ನಾವು 10 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಆಯ್ತಲ್ವಾ? ಸ್ಟ್ರೈಟಾಗಿ ಒಂದು ಗೆರೆ ಆಯಿತು. ಕಾಣಿಸ್ತಿದೆಯಾ? ಕಾಣಿಸ್ತಿದೆ ನೋಡಿ. ಈಗ 10 ಇಂಚ್ ಆದ ನಂತರ 10 ಇಂಚ್ಗೆ ನಾವು ಡೌನಿಂಗನ್ನು ಎಷ್ಟು ತಗೋಬೋದು ಅನ್ನೋದಾದರೆ, ನಾವು 10 ಇಂಚಿನ ಮೇಲೆ ಬರುವಂಥ ಬ್ಲೌಸ್ಗಳಿಗೆ 4 ಇಂಚು ಡೌನಿಂಗನ್ನು ತಗೋಬೇಕು. ನಿಮಗೆ ಇಂಟ್ರೆಸ್ಟ್ ಇದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವ್ಯಾವ ಸ್ಲೀವ್ಸ್ಗೆ ನಾವು ಎಷ್ಟು ಇಂಚು ಡೌನಿಂಗನ್ನು ತಗೊಳ್ಳೋದು. ಕೆಲವರಿಗೆಲ್ಲ ಕನ್ಫ್ಯೂಷನ್ ಇರುವಂಥವ್ರಿಗೆ 10 ಇಂಚು ಮೇಲ್ಗಡೆ ತಗುವಂಥ ಎಲ್ಲ ಇದಕ್ಕೆ 4 ಇಂಚು, ಇದಕ್ಕೆ ನಾನು 3.5 ಇಂಚನ್ನು ಇದನ್ನು ಹಾಕೋತಾ ಇದ್ದೀನಿ. 3.5. ಈಗ ಇಷ್ಟಾಯಿತು ವಿಡ್ತು. ಈಗ ನಾವು ನೋಡ್ಕೊಳ್ಳೋದಾದರೆ, ಈಗ ನೋಡಿ, ಫಸ್ಟು ನಾವು ಸ್ಲೀವ್ಸಿನ ಲೂಸನ್ನು ನೋಡ್ಕೊಳ್ಳೋಣ. ಇವೆಲ್ಲ ಪ್ರೋಸೆಸನ್ನು ನೀವು ಇದು ಮಾಡಿದ್ರೆ, ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸ್ ಕಟಿಂಗ್ ಸಿಗುತ್ತೆ. ನೋಡಿ, 5.5 ಮೇಲೆ 2 ಇಂಚಿದೆ ಲೂಸು, ನಾವು ಅಷ್ಟನ್ನೇ ಇಟ್ಕೊಳ್ಳೋಣ. 5.5 ಮೇಲೆ ಈ 2 ಇಂಚು ಆಯ್ತಲ್ವ? ಇನ್ನು 2 ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಬೇಕು 1.5ನೋ 2 ಇಂಚು ನಾವು ಮಾರ್ಜಿನನ್ನು ಇಟ್ಕೊಳ್ಳೋಣ. ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನು, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನು ಆಯ್ತಲ್ವಾ? ಈಗ ಇದಿಷ್ಟು ನಮಗೆ ಕಟ್ಟಿಂಗ್ ಸ್ಲೀವ್ಸ್ ವಿಡ್ತು ಮತ್ತು ಲೆಂತು ಸಿಕ್ಕಿದೆ. ಈಗ ನಾವು ಶೇಪ್ ಹೇಗೆ ತೆಗೆಯೋದು ಅಂದರೆ, ಇಲ್ಲಿ 2 ಇಂಚ್ವರೆಗೂ ನಾವು ಯಾವುದೇ ಕಟಿಂಗ್ ಮಾಡೋಂಗಿಲ್ಲ. ಇಲ್ಲಿ ನೋಡಿ, ಶೇಪ್ 1-1.5 ಇಂಚ್ವರೆಗೂ ಯಾವುದೇ ಕಟಿಂಗ್ ಮಾಡೋ ಹಾಗಿಲ್ಲ. ಈಗ ಇಲ್ಲಿ 7.5 ಇಂಚಿದೆ, ಅದರಲ್ಲಿ ಅರ್ಧ ಅಂದರೆ 3.5, ಅಂದರೆ 3.5 ಮೇಲೆ 2 ಕಡ್ಡಿ ಬರುತ್ತೆ. ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿಗೊಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ ನಂತರ ಇಲ್ಲಿಂದ 1/2 ಇಂಚು ಮೇಲ್ಗಡೆಗೆ ಹಾಕ್ಕೊಂಡು ನೋಡಿ, ಈ ರೀತಿ ಬರಬೇಕು. ಶೇಪು ಪರ್ಫೆಕ್ಟಾಗಿ ಬರುತ್ತೆ. ಈಗ ಈ ಶೇಪನ್ನು ತೋರಿಸಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಶೇಪ್ ಅಂದರೆ ಇದು ಬರುತ್ತೆ ನೋಡಿ, ಸ್ಕೇಲ್ ಬರುತ್ತೆ. ಆ ಸ್ಕೇಲಿಂದ ನಾನು ಶೇಪನ್ನು ತೆಗೆಯೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಷ್ಟೇ ಇದು. ಮತ್ತು ಇಲ್ಲಿ ಇದು ಬರುತ್ತೆ ನೋಡಿ ಶೇಪು, ಇದು 1/2 ಇಂಚು ಮೇಲ್ಗಡೆ ತಗೊಂಡಿದ್ದೀನಿ. ಇಲ್ಲಿ ಶೇಪ್ ಬರುವಂಥದ್ದು ಇದೇ ಪಾಯಿಂಟ್ಗೆ ಬಂದು, ಇಲ್ಲಿ ಹಾಕಿದ್ವಲ್ಲ ಪಾಯಿಂಟು, ಇದಕ್ಕೆ ಬಂದು ಸೇರುತ್ತೆ. ಇದು ಶೇಪು ನೋಡಿ, ಈ ರೀತಿ. ಈಗ ನೋಡಿ, ಕಾಣಿಸ್ತಿದೆಯಾ? ಈಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ತುಂಬಾ ಈಸಿ. ನೀವು ನೀಟಾಗಿ ನೋಡಿ ಕಲ್ತ್ಕೊಂತು ಅಂದರೆ, ಇಲ್ಲಿ ನೋಡಿ, ಇಲ್ಲಿವರೆಗೂ ಯಾವುದೇ ಕಟ್ಟಿಂಗ್ ಮಾಡೋಂಗಿಲ್ಲ. ನೋಡಿ, ಈಗ ಇಲ್ಲಿ
2 ಇಂಚ್ಗೆ ಒಂದು ನ್ಯಾಚು ಮತ್ತು ಇಲ್ಲಿ ಒಂದು ನ್ಯಾಚು, ಪುನಃ ಇಲ್ಲಿ 1.5 ಇಂಚಿಗೆ ನಾವು ಫೋಲ್ಡ್ ಮಾಡಬೇಕಲ್ವ, ಇದಕ್ಕೆ ಇಲ್ಲೊಂದು ನ್ಯಾಚನ್ನು ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ ಈ ರೀತಿ ಮಾಡ್ಕೋಬೇಕು. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಇದು ಮೇಲ್ಗಡೆ ಬರುತ್ತೆ ನೋಡಿ, ಇದು ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಈಗ ನೋಡಿ ಪರ್ಫೆಕ್ಟ್ ಆಗಿರುವಂತಹ ಸ್ಲೀವ್ಸ್ ಕಟಿಂಗ್ ನಿಮಗೆ ಸಿಕ್ಕಿದೆ. ಈಗ ನೋಡಿದ್ರಲ್ಲ, ಇಷ್ಟು ನೀಟಾಗಿ ನೀವು ಕಟಿಂಗನ್ನು ಮಾಡ್ಕೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ಕಟಿಂಗ್ ಸಿಕ್ಕೋಗ್ಬಿಡುತ್ತೆ. ಈಗ ನಿಮಗೆ ಯಾವುದೇ ರೀತಿಯ ಇದಾಗೋದಿಲ್ಲ, ಶೇಪು ಇದು ಬೊಕ್ಕೆ ಬರುವಂಥದ್ದು, ಹಿಂದೆ ಕುಪ್ಪೆ ಬರುವಂಥ ಆಗ್ಬೋದು, ಮತ್ತು ಸ್ಲೀವ್ಸು ಡ್ರಾಪ್ ಆಗುವಂಥದ್ದು ಆಗ್ಬೋದು. ಆ ರೀತಿ ಏನೂ ಆಗೋದಿಲ್ಲ. ಪರ್ಫೆಕ್ಟಾಗಿ ನೀಟಾಗಿ ಸ್ಟಿಫಾಗಿ ಇದು ಬರುತ್ತೆ. ಹಾಗಿದ್ರೆ ವಿಡಿಯೋ ನೋಡಿದ್ರಲ್ಲ, ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.